ನಾನು ಇರಿಗೇಷನ್ ಇಲಾಖೆಗೆ ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ಅನೇಕ ನಮ್ಮ MLAಗಳೆಲ್ಲ ಇಲ್ಲಿ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಾರೆ. ಅವ್ರನ್ನ ಸರ್ಕಾರ ನೇಮಕ ಮಾಡಿರ್ತಾರೆ. ಒಂದೊಂದು ಶೇರ್ 2 ಶೇರ್ ಅವ್ರ ಹೆಸರಿಗೆ ಸೈನ್ ಹಾಕಿಸ್ಬಿಟ್ಟು ಅವ್ರನ್ನ ನಾವು ಚೇರ್ಮನ್ ಆಗಿ ನೇಮಕ ಮಾಡ್ತೀವಿ. ಯಾರೇ ಆಗಲಿ ಅವ್ರನ್ನ ಚೇರ್ಮನ್ ಆಗಿ ಮಾಡ್ತೀವಿ. ಈಗ ಇಲ್ಲೆಲ್ಲೋ MB ಪಾಟೀಲ್ ಇದ್ದಾರೆ, ಅವರೊಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ. ನಮ್ಮ ಈಶ್ವರ್ ಖಂಡ್ರೆ ಅವರೊಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ. ನಾಡಗೌಡರು ಎಲ್ಲ ಇದ್ದಾರೆ, ಅವರು ಯಾರೋ ಒಂದು ಚೇರ್ಮನ್ ಇದ್ದಾರೆ. ಹಾಗೆ ಜಾರ್ಜ್ ಅವರು KPTCL ಚೇರ್ಮನ್, ಅವ್ರ ಹೆಸರು ಒಂದು ಕಂಪ್ನಿ ಇರ್ತದೆ, ಒಂದು ಶೇರ್ ಇರ್ತದೆ. ಹಂಗೆ ನಾವೆಲ್ಲ ಚೇರ್ಮನ್. ನಮ್ಮ ಅಧಿಕಾರ ಹೋದ ತಕ್ಷಣ ಅದು ಟ್ರಾನ್ಸ್ಫರ್ ಆಗ್ತದೆ ಸರ್ಕಾರದ್ದು. ನಾವು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೇವೆ. ಹಂಗೆ ಇವತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಅದರ ಜವಾಬ್ದಾರಿ ಇಟ್ಕೊಂಡಿದ್ರು. ಸುಮಾರು ಅದ್ರ ಮೇಲೆ ಆಸ್ತಿಗಳಿತ್ತು. ಈಗ ಸುಮಾರು ಕಾಂಗ್ರೆಸ್ ಭವನ್ ಟ್ರಸ್ಟ್ ಅಂತೇಳಿ ಬೆಂಗಳೂರಿನಲ್ಲಿ ಇದೆ. ಹಿಂದೆ ಕೃಷ್ಣರಾಯರ ಕಾಲ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಟ್ರಸ್ಟಿ ಆಗಿದ್ರು. ಆಗ ನವಲ್ ಕಿಶೋರ್ ಶರ್ಮಾ ಅಂತೇಳಿ ಅವರು ಜನರಲ್ ಸೆಕ್ರೆಟರಿ, ಅವರು ಟ್ರಸ್ಟಿ ಇದ್ರು. ಈಗ ಆ ಟ್ರಸ್ಟ್ಗೆ ನಾನು ಅಧ್ಯಕ್ಷನಾಗಿದ್ದೇನೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಟ್ರಸ್ಟಿ ಆಗಿದ್ದೇನೆ. ಈಗ ಸಿದ್ದರಾಮಯ್ಯನವರು CLP ಲೀಡರ್ ಆಗಿ ಅವರು ಟ್ರಸ್ಟಿ ಆಗಿದ್ದಾರೆ. உடனுக்குடன் செய்திகளை தெரிந்து கொள்ள சன் நியூஸ் பெல் ஐகானை கிளிக் பண்ணுங்க.